ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಮ್ಮ ಜಾನುವಾರುಗಳಿಗೆ ಮೇವು ನಾನು ಯಾವ ಥರ ಮಾಡಿ ಅನ್ನೋದನ್ನು ನಾ ಹೇಳಬಯಸ್ತೇನೆ. ನೋಡ್ರಿ, ನೋಡ್ರಲ್ಲ ಮೇವು. ಈ ಮೇವು ನಾವು ಯಾವ ಥರ ಮಾಡಿ ಅಂತಂತಂದ್ರೆ, ನಾನು ಗೊಂಜಾಳ ಐತಿ ಅದನ್ನು ನಾನು ಹಸಿರು ಮೋಡಿ ಮೇಲನ ಗೊಂಜಾಳ ತನಿ ಮುರ್ಸಿದನು. ನೋಡ್ರಿ, ಗೊಂಜಾಳ ತನಿ ಮುರ್ಸ್ಕ್ಯಾರ ಅದನ್ನು ನಾನು ಹಸಿರು ಇರುತ್ತಾನ ಕೋಸ್ಕ್ಯಾರ ಒಗೆದನು. ನಂತರ ಪೂರ್ತಿ ಆರಿದ ಮ್ಯಾಗ ನಾ ಅದನ್ನು ಈಗ ಚೂಡು ಕಟ್ಸಾತನು. ನೋಡತ್ತಾರಲ್ಲ, ಮೇವು ಮಾತ್ರ ಅಗದಿ ಮಸ್ತ್ ಐತಿ. ಈಗ ಈ ಮೇವು ಇರೋ ಜಾಗ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಹುಂಚದ ಗ್ರಾಮದಾಗ ಐತಿ. ಇಲ್ಲಿ ನಮ್ಮ ಥರ ಈ ಮೇವು ಕಪ್ಪಾಗೋದಿಲ್ಲ. ನೋಡ್ರಿ, ಈ ಗೊಂಜಾಳ ಮೇವು ನಮ್ಮೂರಾಗದು ಆದ್ರೆ ಭಾಳ ಕಪ್ಪಾಕೈತಿ. ಇಲ್ಲಿ ಯಾವುದೋ ಥರನಾಗ ಬೀಜಾಳ ಬಂತು, ಆಮೇಲೆ ನಮ್ಮ ಗೊಂಜಾಳ ಕಣಿಕ್ ಬಂತು, ಆಮೇಲೆ ನಮ್ಮ ಮೇವು ಹತ್ತಲ ಎಲ್ಲ ಥರದ ಮೇವುಗಳು ಇಲ್ಲಿ ಅಗದಿ ಮಸ್ತ್ ನಮಗೆ ಬರ್ತೈತಿ. ಆಮೇಲೆ ಯಾವುದೋ ಕಾರಣಕ್ಕೂ ಕಪ್ಪಾಗೋದಿಲ್ಲ. ದನಗಳು ಇದನ್ನು ಬಿಟ್ಟು ಬಿಡೋದು ತಿಂತಾವು ಅಂತ ನಾನು ಹೇಳಬಯಸ್ತೇನೆ. ನಾನು ಮೊದಲು ಏನು ಮಾಡ್ತಿದ್ದೆ ಅಂತಂದ್ರೆ, ಗೊಂಜಾಳ ಬಂತು, ಬೀಜಾಳ ಬಂತು, ಇದು ಪೂರ್ತಿ ಮುರುಗೋಲಿ ಆಗೋ ಮಟ್ಟ ಬಿಟ್ಟು ಆಮೇಲೆ ನಾನು ಅವನ್ನ ತನಿ ಮುರಿದಕ್ಯಾರ ಆಮೇಲೆ ಕಣಿಕೆ ಕೊಯ್ತಿದ್ನಿ. ಮೇವ ಪೂರ್ತಿ ಮುರುಗೋಲಿಯಾಗಿ ಗರಿ ಉದುರಿ ಆಮೇಲೆ ಕಪ್ಪಾಗಿ ಹೊಕ್ಕಿತ್ತು. ಆವಾಗ ನಾನು ಅದನ್ನು ಮೇವು ಕೊಸ್ತಿದ್ನಿ. ಆ ಮೇವ ದನಗಳು ತಿನ್ನಾಕ ಅದನ್ನು ಸರಿ ಆಗಲಿಲ್ಲ. ಆಮೇಲೆ ನಾನು ಈ ಬರೀ ಹಿಂಗೆ ಮಾಡಿ ನೋಡ್ಬೇಕಂತ ಈ ಥರ ಆಗಿ ನಾನು ಮಾಡಿದೆನು. ಯಾವ ಥರ ಅಂತಂದ್ರೆ, ನಾನು ಗೊಂಜಾಳ ಪೂರ್ತಿ ಒಗರು ಹಸಿ ಮೇಲೆ ಗೊಂಜಾಳ ಕೊಯ್ಸಿದನು. ತನಿಯನ್ನು ಪೂರ್ತಿ ಮಾಗಿತ್ತು, ಆದರೆ ಗೊಂಜಾಳ ಮಾತ್ರ ಒಗರು ಸಿಗಿತ್ತು. ಆವಾಗ ನಾನು ಈ ಗೊಂಜಾಳ ಕೋಸಿ ನಾನು ಮೇವು ಇದನ್ನು ಮಾಡಿ ನೋಡ್ಬೇಕಂತ ಪ್ರಾಕ್ಟಿಕಲ್ ಮಾಡಿ ನೋಡ್ಬೇಕಂತ ನಾ ಈ ಥರ ಮಾಡಿದೆನು. ಈಗ ಮೇವು ಮಾತ್ರ ಅಗದಿ ಮಸ್ತ್ ಐತಿ. ನೋಡ್ರಿ, ಈಗೇನು ನೋಡತ್ತವಲ್ಲ, ಈ ಮೇವು ನಾನು ಹಸಿರು ಮೋಡಿ ಮೇಲೆ ಗೊಂಜಾಳ ಕೋಸ್ಕ್ಯಾರ ಈ ಥರ ಮೇವು ಮಾಡ್ಯಾನು. ಇವು ಮೇವು ಮಿದುವೂ ಐತಿ ಮತ್ತು ಒಣಗಿದ್ರೂ ಗ್ರೀನ್ ಐತಿ. ಇದನ್ನು ನಾವು ಕೊರದಕ್ಯಾರ ದನಗಳು ಹಾಕಿದ್ವು ಅಂತಂದ್ರೆ ದನಗಳು ಒಟ್ಟ ಬಿಡ್ಲಂಗಿದಂತ ತಿಂತಾವು. ಈಗ ನಾ ಇದನ್ನು ಪೂರ್ತಿ ಒಣಗಿಸ್ಕ್ಯಾರ ಸೂಡು ಕಟ್ಸಾತನು. ನೋಡತ್ತಲ್ಲ, ಇದನ್ನು ಪೂರ್ತಿ ಒಣಗಿಸಿ ಸೂಡು ಕಟ್ಸಾತೇನು. ಸೂಡು ಕಟ್ಸಿದ ಮೇಲೆ ಇದನ್ನು ತೊಗೊಂಡೋಗಿ ನಾನು ಚಾಪ್ ಕಟ್ರೆ ಮಿಷಿನ್ಗೆ ಹಾಕನು. ಚಾಪ್ ಕಟ್ರಕ್ಕೆ ನನಗೆ ಒಂದು ದಿವಸಕ್ಕೆ ನನ್ನ ದನಗಳಿಗೆ ಎಷ್ಟು ಬೇಕು ನೋಡು ಅಷ್ಟು ನಾನು ಅದನ್ನು ಚಾಪ್ ಕಟ್ರಿಗೆ ಹಾಕನು. ಆಮೇಲೆ ಈ ಮೇವಿಗೆ ಒಂದು ಸ್ವಲ್ಪ ನಾನು ಉಪ್ಪಿನೀರು ಗೊಜ್ತನು. ಉಪ್ಪಿನೀರು ಗೊಜ್ಜಿದ ಮೇಲೆ ದನಗಳು ಇದನ್ನು ಬಿಟ್ಟು ಬಿಡ್ದಂಗೆ ತಿಂತಾವು. ಮತ್ತು ಇದೊಂದು ನಾನು ರೈತರಿಗೆ ನಾನು ಹೇಳ್ಬೇಕಂತನು, ನಾವು ಚಾಪ್ ಕಟ್ರದಾಗ ನಾವು ಮೇವು ಕೊಯ್ದಾದ್ರೆ ಒಂದು ದಿವಸಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಹೋದ್ರನ ಆ ದನಗಳು ಮೇವು ತಿಂತಾವು. ಇಲ್ಲ ಹೆಚ್ಚಾಗಿ ನಾವು ಕೋದೀವು ಅಂತಂತಂದ್ರೆ ಅದು ಸ್ಮೆಲ್ ಬರತ್ತೆ. ಆಮೇಲೆ ಆ ಮೇವು ದನಗಳು ತಿನ್ನೋಲ್ಲ ಅಂತ ನಾ ಹೇಳ್ತಾನು. ಇದೆಲ್ಲ ನಾನು ನನ್ನ ಅನುಭವದ ಮೇರೆಗೆ ನಾನು ಹೇಳಾಕ್ತಾನು. ಸ್ವಂತ ಪ್ರಾಕ್ಟಿಕಲ್ ಮಾಡಿ ನಾನು ಇದನ್ನ ಹೇಳ್ತಾನು. ನಾವು ಗೊಂಜಾಳ ಕಣಿಕೆ ಆಯ್ತು, ಆಮೇಲೆ ಬೀಜಾಳ ಕಣಿಕೆ ಆಯ್ತು, ಆಮೇಲೆ 5 ನಂಬರ್ ಕಣಿಕೆ ಆಯ್ತು. ನಾವು ಚಾಪ್ ಕಟ್ರೆ ಮಿಷಿನ್ಗೆ ಯಾಕೆ ಹಾಕ್ಬೇಕಂತಂದ್ರೆ, ಚಾಪ್ ಕಟ್ರೆ ಮಿಷಿನ್ಗೆ ನಾವು ಹಾಕೋದ್ರಿಂದ 2 ಲಾಭ ಐತಿ. ಒಂದನೇ ಲಾಭ ಅಂತಂದ್ರೆ ನಮ್ಮ ದನಗಳು ಅದನ್ನು ಸಂಪೂರ್ಣವಾಗಿ ತಿಂತಾವು. ಸಂಪೂರ್ಣ ಅಂತಂದ್ರೆ ಈಗ ನಮಗೆ ಒಂದು ಕರಂಡ್ಯದಾಗ ಭಾಳ ಅಂದ್ರೆ ಕಡಿಕ ದೂಸ ಅಷ್ಟೇ ಬಿಡ್ತಾವೆ. ಆದ್ರೆ ಅದು ದೋಸೆ ಏನಿತ್ತಲ್ಲ, ಆ ದೋಸೆನ ನಾವು ಅಡಿ ಹೋಗೋದು ಅಂತಂದ್ರೆ ಅದು ಲಗುಟ್ ಕೊಳಿತೈತಿ. ಆಮೇಲೆ ನಾವು ಇಳಿಗಿಲೆ ಕೊರೆದು ಹೋಗೋದು ಅಂತಂತಂದ್ರೆ ಅದು ಒಂದು ಮಾರೋದು ಕಣಿಕೆ ನಾವು ಕೊರಿಬೇಕಾಕತಿ. ಸರಿಯಾಗಿ ನಮಗೆ ಸಣ್ಣ ಮೇವು ಕೊರಿಯೋಕ್ಕಾಗೋದಿಲ್ಲ. ಆಮೇಲೆ ನಾವು ಮಾರೋದು ಕಣಿಕೆ ಹೋಗೋದು ಅಂತಂತಂದ್ರೆ
ಆ ಕಣಿಕಿ ದನಕ್ಕೆ ತಿನ್ನಕ್ಕೂ ಚಲೋ ಆಗೋದಿಲ್ಲ. ಆಮೇಲೆ ಅದು ನಾವು ಆ ತಿಪ್ಪೆಗೆ ಹೋಗೋದೇವು ಅಂತಂದ್ರೆ, ತಿಪ್ಪೆ ಅಂತಂತಂದ್ರೆ ನಮ್ಮ ಆಡು ಭಾಷೆದೊಳಗೆ ಅಡವಿ. ನಾವು ಅದ್ರ ಅಡವಿ ಹೋಗೋದು ಅಂತಂದ್ರೆ ಅದು ಅಡವ್ಯಾಗ ಸುಮಾರು ಲವುಟ್ ಕೊಳಿದಿಲ್ಲ. ಆದ ಕಾರಣ ನಮ್ಮ ರೈತ ಬಾಂಧವರು ಆದಷ್ಟು ಎಲ್ಲರೂ ತಮ್ಮ ತಮ್ಮ ದನಗಳ ಯೋಗ್ಯತೆ ಮೇರೆಗೆ ಒಂದೊಂದು ಚಾಪ್ ಕಟ್ರ್ ಮಾಡಬೇಕು. ಚಾಪ್ ಕಟ್ರ್ ಮಾಡಿದ್ವು ಅಂತಂದ್ರೆ ನಮಗೆ ಗೊಬ್ಬರ ಚಲೋ ಆಕತಿ. ಈಗ ನಾವು ದನಗಳು ತಿಂದ ದೂಸ ಆಮೇಲೆ ದನಗಳ ಸಗಣಿ ನಾವು ಆ ಸೆದಿ ಮೇಲೆ ಹೋಗೋದೇವು ಅಂತಂದ್ರೆ ಗೊಬ್ಬರ ಮಾತ್ರ ಅಗದಿ ಮಸ್ತ್ ಗೊಬ್ಬರ ಆಕತಿ ಮತ್ತು ಸಾವಯವ ಗೊಬ್ಬರ ಆಕತಿ ಅಂತ ನನ್ನ ಈ ಅನುಭವದ ಮೇಲೆ ನಾನು ಹೇಳಾಕತ್ತನು. ನಾ ಮೊದಲು ಏನು ಮಾಡ್ತಿದ್ನಿ ಅಂತಂದ್ರೆ ಪೂರ್ತಿ ಗೊಂಜಾಳ ಪೂರ್ತಿ ಒಣಕ್ಯಾರ ಮುರುಗೋಲಿ ಆದಮೇಲೆ ನಾ ಗೊಂಜಾಳ ಮುರಿಸ್ತಿದ್ನಿ. ಅವಾಗದ ಪೂರ್ತಿ ಮುರುಗೋಲಿ ಹಾಕ್ಯಾರ ಎಲ್ಲ ಗರಿ ಉದುರಿ ಹೋಗಿತ್ತು. ಆಮೇಲೆ ದಂಡಿನಾಗ ಗರಿಯನ್ನು ಉಳಿತಿರ್ಕಿಲ್ಲ. ಈಗ ನಾನು ಇದನ್ನು ಮಾಡಿ ನೋಡ್ಬೇಕಂತ ಹೇಳ್ಕ್ಯಾರ ಈ ಥರ ಮಾಡಿದೆನು. ಪೂರ್ತಿ ನಾವು ಒಂದು ಸ್ವಲ್ಪ ಒಗರಸಿ ಇದ್ದಾಗ ನಾವು ಮೇವಕ್ಕೆ ಹೋದೆವು ಅಂತಂದ್ರೆ ಮೇವು ಭಾಳ ಮಸ್ತ್ ಆಕತಿ. ನೋಡ್ರಿ ಮೇವು ಹೆಂಗೈತಿ. ಒಟ್ಟು ಗರಿನೂ ಉದುರೋದಿಲ್ಲ ಮತ್ತು ಮೇವನ್ನು ಮಿದು ಉಳಿತೈತಿ. ಮತ್ತು ಅದು ಹಸಿರು ಮೂಲಿ ಮೇಲೆ ಮೇವು ಇರ್ತೈತಿ. ನೋಡ್ರಿ ಹೆಂಗೈತಿ ನೀವು. ಇದನ್ನು ದನಕ್ಕೆ ನಾವು ಹಾಕಿದ್ವು ಅಂತಂದ್ರೆ ದನಗಳು ಯಾವುದೋ ಕಾರಣಕ್ಕೂ ಇವನ್ನ ಬೊಡ್ಲೆ ತಿಂತಾವು. ನಾವು ಇದನ್ನು ಏನು ಮಾಡ್ಬೇಕಂತಂದ್ರೆ ಇದನ್ನು ನಾವು ಚಾಪ್ ಕಟ್ಟದೊಳಗೆ ಈ ಕಣಿಕಿ ಹಾಕಿ ಒಂದು ದಿವ್ಸಕ್ಕೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಇದನ್ನು ನಾವು ಚಾಪ್ ಕಟ್ರಕ್ಕೆ ಹಾಕಿ ಅದನ್ನು ಕೊರೆದ ಮೇಲೆ ನಾವು ಒಂದು ಸ್ವಲ್ಪ ಉಪ್ಪಿನ ನೀರು ಅದಕ್ಕೆ ಗೊಜ್ಜಿ ಬಿಟ್ಟು ಅಂತಂದ್ರೆ ದನಗಳು ಅಗದಿ ಮಸ್ತ್ ನಮಗೆ ತಿಂತಾವು. ಇದನ್ನೆಲ್ಲ ನಾನು ನನ್ನ ಅನುಭವದ ಮೇರೆಗೆ ನಾ ಹೇಳಾಕತ್ತನು. ಇಲ್ಲಿ ಇಂಚಲ ಗ್ರಾಮದೊಳಗೆ ಮೇವು ಯಾಕೆ ಕಪ್ಪಾಗಲ್ಪ ಅಂತಂತಂದ್ರೆ ಇದು ಇಂಚಲನು ಇದು ಬೆಳವಲ ನಾಡಾಕತಿ. ಇಲ್ಲಿ ಮಳೆನೂ ಕಡಿಮೆ ಆಕತಿ, ಆಮೇಲೆ ಮಂಜು ಕಡಿಮೆ ಆಕತಿ. ಆದ ಕಾರಣ ಇಲ್ಲಿ ಮೇವು ಕಪ್ಪಾಗೋಲ್ಲ. ಮತ್ತು ಈಗ ನಮ್ಮ ಕಡೆ ನಮ್ಮ ಕಡೆ ಮಳೆನೂ ಭಾಳ ಆಕತಿ, ಆಮೇಲೆ ಮಂಜು ಭಾಳ ಬೀಳ್ತೈತಿ. ಆದ ಕಾರಣ ನಮ್ಮಲ್ಲಿ ಮೇವು ಕಪ್ಪಾಕತಿ. ಆಮೇಲೆ ದನಗಳು ಅದನ್ನು ತಿನ್ನೋದು ಒಂದು ಸ್ವಲ್ಪ ಕಡಿಮೆ ಅಂತ ನಾ ಹೇಳ ಬಯಸ್ತೇನೆ. ಈಗ ನೋಡತ್ತಿರಲ್ಲ, ನಾ ಇದನ್ನು ಸಂಪೂರ್ಣ ಹಸಿರು ಮೂಡಿ ಮೇಲೆ ಗೊಂಜಾಳ ಕೋಸಿದನು. ಗೊಂಜಾಳ ಕೋಸ್ಕ್ಯಾರ ಇದನ್ನು ನಾನು ಹಸಿರು ಥರ ಆಗುವಂಗೆ ಮೇವು ಮಾಡಿದನು. ಈಗ ಪೂರ್ತಿ ಅದನ್ನು ಒಣಗಿ ಬಿಟ್ಕ್ಯಾರ ಈಗ ನಾ ಶೂಡ್ ಕಟ್ಸತನು. ನೋಡ್ರಿ ಮೇವು ಹಂಗೈತೆ. ಇದು ಬೆವಲ ಕಡೆ ಸೈಡ್ ಮೇವ. ಇದು ಕಣಿಕಿ ಹಾಡು ಬರೋದಿಲ್ಲ, ಅಗದಿ ಮೆದು ಇರ್ತೈತಿ. ಮತ್ತು ದನಗಳು ತಿನ್ನಾಕ ರುಚಿನೂ ಹತ್ತತಿ. ಅದಕ್ಕೆ ದನಗಳು ಇದನ್ನು ಒಟ್ಟು ಬಿಡ್ಲೆ ತಿಂತಾವು ಅಂತ ನಾ ಹೇಳ ಬಯಸ್ತೇನೆ. ನೋಡ್ರಿ ಕಣಿಕಿ ಹೆಂಗೈತಿ. ಈಗೆಲ್ಲ ನಾನು ಎಷ್ಟು ಗೊಂಜಾಳ ಹಾಕಿಲ್ಲ ಅಷ್ಟು ಗೊಂಜಾಳ ನಾನು ಈ ಥರ ಹಸಿರು ಮೋಡಿ ಮೇಲೆ ಗೊಂಜಾಳ ಖುಷಿಯೇನು. ಗೊಂಜಾಳ ಮೇವ ಅಗದಿ ಜಬರ್ದಸ್ತ್ ಐತಿ. ಈಗ ನಮ್ಮ ಕೊರೋನಾನ ಗೊಂಜಾಳ ಐತಲ್ಲ, ಆ ಗೊಂಜಾಳ ಮೇವ ದನಗಳು ಸರಿಯಾಗಿ ತಿನ್ನೋದಿಲ್ಲ. ಆದ್ರೆ ಈ ಇಂಚಲಾಗಿ ಏನು ನಾ ಮೇವು ಮಾಡ್ಸೇನಿಲ್ಲ. ಈ ಮೇವನ್ನ ದನಗಳು ಅಂತಂದ್ರೆ ನಮ್ಮ ಜಾನುವಾರುಗಳು ಆಕಳು ಬಂತು, ಆಮೇಲೆ ಎಮ್ಮೆ ಬಂತು, ಇದನ್ನ ಸಂಪೂರ್ಣವಾಗಿ ತಿಂತಾವು. ನೋಡ್ರಿ ಮೇವು ಹಂಗೈತಿ. ಈ ಕಡೆ ಮೇವು ಯಾಕೆ ಕಪ್ಪು ಆಗೋಲ್ಲ ಅಂತಂತಂದ್ರೆ ಇದು ಬೆಳವಲ ನಾಡಾಕತಿ. ಇಂಚಲು ಅನ್ನೋದು ಇದು ಬೆಳವಲ ನಾಡ. ಇಲ್ಲಿ ಮಳೆಗಾಲ ಕಡಿಮೆ ಆಕತಿ. ಆಮೇಲೆ ಇಲ್ಲಿ ಇಬ್ಬನಿ ಕಡಿಮೆ. ಇಬ್ಬನಿ ಅಂತಂದ್ರೆ ಮಂಜು ಅಂತಾರಲ್ಲ, ಮಂಜು ಕಡಿಮೆ ಆದ ಕಾರಣ ಈ ಕಡೆ ಮೇವು ಅಗದಿ ಬೆಳಗನೆ ಇರ್ತೈತಿ ಮತ್ತು ಮಿದುನು ಇರ್ತೈತಿ. ಆಮೇಲೆ ನಮ್ಮ
ಮಲ್ನಾಡು ಸೈಡ್ ಐತ್ಲ, ಮಲ್ನಾಡು ಸೈಡ್ದೊಳಗೆ ಈ ಕಣಿಕಿ ಕಪ್ಪುನೂ ಆಕತಿ ಮತ್ತು ಕಣಿಕಿ ಹರಡು ಆಕತಿ. ಅದು ಯಾಕಪ್ಪ ಅಂತಂತಂದ್ರೆ ನಮ್ಮದು ಅಲ್ಲೇ ಮಳೆಗಾಲ ಭಾಳ ಮತ್ತು ಇಬ್ಬನಿನೂ ಭಾಳ ಬರ್ತೈತಿ. ಆದ ಕಾರಣ ಅಲ್ಲಿ ಮೇವಿಗೆ ಆಮೇಲೆ ಈ ಕಡೆ ಬೆಳೂರು ಸೈಡ್ ಮೇವಿಗೆ ಭಾಳ ಪರಕತಿ ಅಂತ ಹೇಳ್ತಾನು. ನೋಡತ್ತಲ್ಲ, ಇವು ಮೇವು ಮಾತ್ರ ಅಗದಿ ಜಬರ್ದಸ್ತ್ ಆಗೈತಿ ಮೇವು. ಇದನ್ನು ನಾನು ಹಸಿರು ಮೂಡಿ ಮೇಲೆ ಗೊಂಜಾಳ ಕುಸಿದನು. ದನಗಳು ಇದನ್ನು ಒಟ್ಟು ಯಾವುದೋ ಕಾಲಕ್ಕೂ ಬಿಟ್ಟು ಬಿಡ್ದಂಗೆ ತಿಂತಾವು. ಅದ ಏನತ್ಲ ನಮ್ಮ ಕಡೆ ಸೈಡ್ ಮೇವು ಅತ್ಲ, ಅದನ್ನು ದನಗಳು ಬಿಡ್ತಾವು. ಮತ್ತು ಇದು ನಮ್ಮಲ್ಲಿಕ್ಕಿಂತನೂ ಈ ಮೇವು ದನಗಳ ರುಚಿ ಬರ್ತೈತಿ. ಮತ್ತು ದನಗಳಿಗಿದು ತಿನ್ನಕ್ಕೆ ಮಿದು ಬರ್ತೈತಿ ಅಂತ ನಾ ಹೇಳ್ತಾನು. ನೋಡ್ರಿ ಮೇವು ಯಾವ ಥರ ಆಗೈತಿ. ಯಾವುದೋ ಕಾರಣಕ್ಕೂ ಈ ಮೇವು ಕಪ್ಪಾಗೋದಿಲ್ಲ ನೋಡಿ. ನಾ ಇದನ್ನು ಎಲ್ಲ ಗೊಂಜಾಳ ಹಸಿರು ಮೂಡಿ ಮೇಲೆ ಕೋಸ್ಕ್ಯಾರ ಇದನ್ನು ನಾನು ಒಣಗಿಬಿಟ್ಕ್ಯಾರ ಸೂಡು ಕಟ್ಟಿಸಿದನು. ಇನ್ನು ಮುಂದೆ ಇದನ್ನು ನಾನು ನನ್ನ ಟ್ಯಾಕ್ಟರ್ದಾಗ ಹೇರ್ಕೊಂಡು ಹೋಗಿ ಇದನ್ನ ಬನ್ನಿ ಒಟ್ಟು ವ್ಯವಸ್ಥೆ ಮಾಡ್ತಾನು.